14 ವರ್ಷದ ಕೇಸ್ ಹಿಡ್ಕೊಂಡು ಈಗ ಅಲ್ಲಾಡ್ಸ್ಕೊಂಡು ನಿಂತಿದ್ದೀರಲ್ಲಪ್ಪ. ಅದೇನೋ ಪಾಪ ಗವರ್ನರ್ ಹೆಸರನ್ನ ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೆಂಥದ್ದು ಇದೆ ಎಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ? ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು? ಇದಕ್ಕೆ ಇಟ್ಕೊಂಡಿದ್ದೀರಾ? ಏನೇನಾಗುತ್ತೆ ಅನ್ನೋದು ಕಾದು ನೋಡಿ ಸ್ವಲ್ಪ. ಯಾವ ದೋಷರಪ್ಪ ಪಟ್ಟೇನ್ರಿ? ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಅನ್ನೋದು ಯಾವುದು? ಹಾ, ಏನು ಅನುಮತಿ ಕೊಟ್ಟಿದ್ದೀನಿ? ಯಾರು ಹೇಳಿದವರು? ಯಾರು ಕೊಟ್ಟಿರೋದು? ರೆಕಮೆಂಡೇಶನ್ ಮಾಡಿದ್ದೇವೆ, ಅಧಿಕಾರಿಗಳು ಕೊಟ್ಟಿರೋದು. ನಾನು ಕೊಟ್ಟಿದ್ದೀನಾ? ಓದಕ್ಕೆ ಬರುತ್ತಾ? ಅದು ಯಾವುದು? ಏನು ಅದೆಂತೂ ಇಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಹಿಡ್ಕೊಂಡು ಅಲ್ಲಾಡಿಸ್ಕೊಂಡು ನಿಂತಿರೋದ? ಅನುಮತಿ ತೋರಿಸೋದು ಗೊತ್ತಿದೆಯಾ? ಏನಾದರೂ ಏನದು ಅಂತ ಹೇಳಿ ಸಬ್ಜೆಕ್ಟ್ ಗೊತ್ತಿದೆಯಾ? ಯಾವನ್ರಿ ಟೆಂಡರ್ ಕರೀತಾನೆ? ಕಾನೂನು ಗೊತ್ತಿದೆಯಾ? ಕಾನೂನು ಗೊತ್ತಿಲ್ಲದೆ ಇದ್ರೆ ಕಾನೂನು ಗೊತ್ತಿದೆ ತಿಳ್ಕೊಂಡು ಮಾತಾಡಬೇಕು. 1 ತಿಂಗಳು ಕೋರ್ಟಲ್ಲಿ ಸ್ಟೇ ಕೊಟ್ಟರು ಅಂತೇಳಿ ಉಸಿರು ಬಿಟ್ಟಿದ್ರಿ. ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ಟರು ಅಂತೇಳಿ ಮತ್ತೆ ಶುರು ಮಾಡಿದಿರಲ್ವಾ? ಈ ಗೊಡ್ಡ ಬೆದರಿಕೆಗೆ ಎದುರ್ಕೊಳ್ಳೋಣ. ತನಿಖೆ ಮಾಡ್ರಿ, 15 ವರ್ಷ ಆಗೈತಲ್ಲಪ್ಪ. ಯಾವನ್ರಿ ಪತ್ರಿಕಾ ಸ್ನೇಹಿತ ಅವನು?